ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಕೋಟ್ಯಾಂತರ ರೂಪಾಯಿ ದುರುಪಯೋಗ ಪಡಿಸಿಕೊಂಡಿರುವಂತಹ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಬಿಐ ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ ಅಂದ್ರೆ ಹೆಚ್ಚಿನ ತನಿಖೆಗೆ ಅನುಮತಿ ಕೇಳಿದೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮೊದಲು ರಾಜ್ಯ ಸರ್ಕಾರಕ್ಕೆ ಸಿಬಿಐ ಕೇಳಬೇಕು, ಆಮೇಲೆ ಅವರು ರಾಜ್ಯಪಾಲರ ಹತ್ರ ಹೋಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಬೇಕು ಅಂತ ಹೇಳಿದ್ದಾರೆ. ಸಚಿವ ನಾಗೇಂದ್ರ ವಿರುದ್ಧ ಈಗ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಪ್ರಾಸಿಕ್ಯೂಷನ್ ಬೇಕು ಅಂತ ಹೇಳಿ ರಾಜ್ಯಪಾಲರ ಹತ್ರ ಪರ್ಮಿಷನ್ ಕೇಳಿದೆಯಲ್ಲ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಬಿಐ ಯಾವ ಆಧಾರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಮೊದಲು ರಾಜ್ಯ ಸರ್ಕಾರಕ್ಕೆ ಸಿಬಿಐ ಅನುಮತಿ ಕೇಳಬೇಕು. ಪ್ರಾಸಿಕ್ಯೂಷನ್ಗೆ ಯಾವುದೇ ಅನುಮತಿ ಇನ್ನೂ ಕೂಡ ಕೋರಿಕೆ ಬಂದಿಲ್ಲ. ಮತ್ತೆ ರಾಜ್ಯಪಾಲರಿಗೆ ಸಿಬಿಐ ಪತ್ರ ಬರೆದಿರುವ ವಿಚಾರ ಕೂಡ ನನಗೆ ಗೊತ್ತಿಲ್ಲ. ಬಿಜೆಪಿ ಪಾದಯಾತ್ರೆಯನ್ನ ಮಾಡಲಿ, ಏನ್ ಬೇಕಾದ್ರೂ ಮಾಡಲಿ, ಯಾರು ಬೇಡ ಅಂತ ಹೇಳಿದಾರೆ ಅವ್ರಿಗೆ? ಸದ್ಯ ಈಗ ಬಿಜೆಪಿ ರಾಜ್ಯದಲ್ಲಿ ತನ್ನ ನಾಯಕತ್ವವನ್ನ ಉಳಿಸಿಕೊಳ್ಳೋಕೆ ಹೋರಾಟವನ್ನ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಇದೇ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಏನವರು ರಾಜೀನಾಮೆ ಕೊಡ್ಲೇಬೇಕಂತ ಪಟ್ಟಿಡ್ತಿದೆಯಲ್ಲ, ಈ ಸಂದರ್ಭದಲ್ಲೂ ಕೂಡ ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಕೂಡ ಬಿಜೆಪಿ ವಿರುದ್ಧ ಗುಡುಗಿದ್ರು. ಯಾಕೆ ಬೇಕು ಬಿಜೆಪಿ ಅವರಿಗೆ? ರಾಜ್ಯದಲ್ಲಿ ಹಲವಾರು ಸಮಸ್ಯೆ ಇದೆ, ಅದನ್ನ ಬಿಟ್ಟು ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸಬೇಕು ಅನ್ನೋದೇ ಅವರ ಖುದ್ದು ಮಾದರಿಯಾಗಿದೆ ಅನ್ನೋದಾದ್ರೆ, ರಾಜ್ಯದಲ್ಲಿ ಇರುವಂತಹ ಸಮಸ್ಯೆ ಬಗ್ಗೆ ಬಿಜೆಪಿ ಯಾವುದೇ ರೀತಿಯಾದಂತಹ ಗಮನ ತೋರ್ತಾ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ರು. ಈಗ ಬಿಕೆ ಹರಿಪ್ರಸಾದ್ ಅವರಾದ್ಮೇಲೆ ಈಗ ಪ್ರಿಯಾಂಕ್ ಖರ್ಗೆ ಸರದಿ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈಗ ಸಿಬಿಐ ಯಾವ ಆಧಾರದ ಮೇಲೆ ನಮ್ಮ ಹತ್ರ ಅನುಮತಿ ಕೇಳಿದೆ ಅನ್ನುವಂಥದ್ದು ಗೊತ್ತಿಲ್ಲ. ನೋಡಿ, ಪ್ರಾಸಿಕ್ಯೂಷನ್ ನ ಯಾಕಾಗಿ ನಡೆಸ್ತಾ ಇದ್ದಾರೆ, ಅದನ್ನ ರಾಜ್ಯಪಾಲರಿಗೆ ಈಗ ಸಿಬಿಐ ಅನುಮತಿಯನ್ನ ಕೋರಿದೆ ಅಂತಂದ್ರೆ, ಈಗ ಬಿ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬರ್ತಾ ಇರುವಂತಹ ಈ ಹಗರಣಗಳ ವಿರುದ್ಧ ಮತ್ತೆ ತನಿಖೆಯನ್ನ ಮಾಡಬೇಕು, ತನಿಖೆಯನ್ನ ಚುರುಕಾಗಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸಿಬಿಐ ಪ್ರಾಸಿಕ್ಯೂಷನ್ ಅನುಮತಿಯನ್ನ ಕೇಳಿರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ನನಗೆ ಮಾಹಿತಿನೇ ಗೊತ್ತಿಲ್ಲ. ಮೊದಲು ಅವರು ರಾಜ್ಯಪಾಲರ ಹತ್ರ ಹೋಗೋದಕ್ಕಿಂತ ಮುಂಚೆ ಸಿಬಿಐ ರಾಜ್ಯ ಸರ್ಕಾರದ ಹತ್ರ ಪರ್ಮಿಷನ್ ಕೇಳಬೇಕು. ನೋಡಿ, ಈ ಪ್ರಾಸಿಕ್ಯೂಷನ್ಗೆ ಇಲ್ಲಿವರೆಗೂ ಕೂಡ ಅನುಮತಿಯನ್ನ ಕೋರಿ ಯಾವುದೇ ರಿಪೋರ್ಟ್, ಯಾವುದೇ ಪತ್ರ ನಮ್ಮ ಹತ್ರ ಬಂದಿಲ್ಲ. ಮತ್ತೊಂದು ಕಡೆಗೆ ರಾಜ್ಯಪಾಲರಿಗೆ ಈಗ ಸಿಬಿಐ ಪತ್ರ ಬರೆದಿರುವ ವಿಚಾರ ಕೂಡ ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೂ ಕೂಡ ಬಂದಿಲ್ಲ. ಹಾಗೆ ಈಗ ಬಿಜೆಪಿ ನಾಗೇಂದ್ರ ಅವರ ವಿರುದ್ಧ ಪಾದಯಾತ್ರೆಯನ್ನ ಮಾಡ್ತಿದೆ ಅಂತ ಹೇಳ್ಕೊಂಡಿದೆಯಲ್ಲ, ಮಾಡ್ಲಿ, ಅವರನ್ನು ಯಾರು ತಡೆದು ಹಾಕಿದ್ದಾರೆ, ಯಾರು ಕಟ್ಟು ಹಾಕಿದ್ದಾರೆ? ಎಲ್ಲಿಗೆ ಬೇಕಾದ್ರೂ ನಡ್ಕೊಂಡು ಹೋಗ್ಲಿ, ಕಾಲ ಅವ್ರದ್ದು ನಡೆಯೋದು ರೋಡಲ್ಲಿ ಹೋಗ್ಲಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಈಗ ಬಿಜೆಪಿ ಅಸ್ತಿತ್ವದಲ್ಲಿ ಇಲ್ಲ, ಸರ್ಕಾರ ಕಾಂಗ್ರೆಸ್ ಇರುವಂತದ್ದು. ಹಾಗಾಗಿ ಅವರ ನಾಯಕತ್ವವನ್ನ ಉಳಿಸಿಕೊಳ್ಳೋಕೆ ಬಿಜೆಪಿ ಇನ್ನಿಲ್ಲದ ಹೋರಾಟವನ್ನ ಮಾಡ್ತಾ ಇದೆ ಈ ರೀತಿಯಾಗಿ ಅಂತ ಹೇಳ್ಬಿಟ್ಟು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.